ಒಳ್ಳೆ ಪರಿಮಳ. ಹಲೋ ಫ್ರೆಂಡ್ಸ್, ನಾನಿವತ್ತು ಕೋಕೋನಟ್ ರೈಸ್ ಅಥವಾ ಎಂತ ತ್ಯಾಂಗೆ ಕഞ്ഞಿ ಅಥವಾ ಮೆತ್ತೆರ ಕഞ്ഞಿ ಅಂತೆಲ್ಲ ಹೇಳ್ತಾರೆ. ಇದು ವೆಯ್ಟ್ ಗೇನ್ ಆಗಲಿಕ್ಕೆ, ಆಮೇಲೆ ಮಕ್ಕಳಿಗೆ, ಆಮೇಲೆ ಈ ಮದುವೆ ಹೊಸತರಲ್ಲೆಲ್ಲ ಮಾಡಿ ಕೊಡ್ತಾರೆ. ತ್ಯಾಂಗೆರ ಕഞ്ഞಿ, ಮೆತ್ತೆರ ಕഞ്ഞಿ ಎಲ್ಲ ತುಂಬ ಟೇಸ್ಟಿ ಆಗುತ್ತೆ. ಕೆಲವರಿಗೆ ಸ್ವೀಟ್ ಇಷ್ಟ, ಅವರಿಗೆ ಸ್ವಲ್ಪ ಎಂತ ಶುಗರ್ ಹಾಕಿ ತಿನ್ಬೋದು. ಕೆಲವರಿಗೆ ಹಾಗೆ ಇಷ್ಟ, ಹಾಗೆ ಕೂಡ ತಿನ್ಬೋದು. ನಾನು ಸ್ವಲ್ಪ ಶುಗರ್ ಹಾಕಿದ್ದೆ, ನನಗೆ ಲೈಟ್ ಶುಗರ್ ಹಾಕಿದರೆ ಸ್ವಲ್ಪ ಇಷ್ಟ. ಮತ್ತೆಂತ ಘೀ ಎಲ್ಲ ಹಾಕಿ ಒಳ್ಳೆ ಘಮ ಘಮ ಅಂತ ಆಗ್ತದೆ. ಸೊ ಇದನ್ನು ಯಾವ ಥರ ಮಾಡೋದಂತ ನಿಮಗೆ ನಾನು ಇವತ್ತು ನಂದು ಸಣ್ಣ ಸಣ್ಣ ಟಿಪ್ಸ್ ಅಂದರೆ ಸ್ವಲ್ಪ ಟೇಸ್ಟಿ ಆಗಲಿಕ್ಕೋಸ್ಕರ, ಎಕ್ಸ್ಟ್ರಾ ಆರ್ಡಿನರಿ ಟೇಸ್ಟಿ ಆಗಲಿಕ್ಕೋಸ್ಕರ ಏನು ಮಾಡಬೇಕಂತ ನಿಮಗೆ ನಾನು ಈ ವಿಡಿಯೋದಲ್ಲಿ ಫುಲ್ಲಾಗಿ ತಿಳಿಸ್ತೇನೆ. ನೀವು ಯಾರಾದರೂ ಹೊಸದಾಗಿ ನನ್ನ ಚಾನಲ್ ನೋಡ್ತಾ ಇದ್ದರೆ ಖಂಡಿತವಾಗ್ಲೂ ಸಬ್ಸ್ಕ್ರೈಬ್ ಮಾಡಿ. ನಿಮ್ಗೆ ಏನಾದರೂ ಅನಿಸಿಕೆ ಇದ್ದರೆ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಈಗ ಎನಿ ಫರ್ದರ್ ಡಿಲೇ, ಲೆಟ್ಸ್ ಗೆಟ್ ಇನ್ ಟು ದ ವಿಡಿಯೋ. ಈಗ ಫಸ್ಟಿಗೆ ನಾನಿಲ್ಲಿ 200 ಗ್ರಾಮ್ಸ್ ಅಷ್ಟು ನಮ್ಮದು ಗೀ ರೈಸ್ ಇದೆ ಅಲ್ವಾ, ಗಂಧಸಾಲ ರೈಸ್ ಅಂತಲೇ ಕೇಳಿ ಪಡೆಯಿರಿ. ಅದು 200 ಗ್ರಾಮ್ಸು ಮತ್ತು 1 ಟೀ ಸ್ಪೂನ್ ಆಫು ಮೆಂತ್ಯ ಕಾಳು ಇದೆ ಅಲ್ಲ, ಅದು ನಿಮಗೆ ಬೇಕಾದರೆ ಜಾಸ್ತಿ ಹಾಕ್ಬೋದು. ಜಾಸ್ತಿ ಆಗಿದ್ರೆ ಸ್ವಲ್ಪ ಕಹಿ ಆಗ್ತದೆ, ಅದಕ್ಕೆ ನಾನು ಸ್ವಲ್ಪ ಹಾಕೋದು. ಈಗ ನಮ್ಮದು ತೆಂಗಿನ ಕಾಯಿದ್ದು ನಾವೇನು ಹಾಲು ತೆಗಿತೇವಲ್ಲ, ಅದರದ್ದು ಫೈನಲ್ ಏನು ಹಾಲಿರುತ್ತೆ, ನಾವು ಅದನ್ನು ಕೆಲವರು ಅದನ್ನು ತೆಗೆಯುವುದಿಲ್ಲ. ನಾನು ಅದನ್ನು ಸ್ವಲ್ಪ ಕೂಡ ವೇಸ್ಟ್ ಮಾಡದೆ ಆ ಫೈನಲ್ ಏನು ನಮ್ಮದು ಫೈನಲ್ ಹಾಲು ಇದೆ ಅಲ್ವಾ, ಅದಕ್ಕೆ ನಾನು ಈ ರೈಸ್ ಮತ್ತು ನಮ್ಮದು ಮೆಂತ್ಯಕಾಳು ಏನಿದೆ ಅದನ್ನು ಹಾಕ್ತೇನೆ. ಹಾಕಿ ಇದಕ್ಕೆ ರುಚಿಗೆ ಎಷ್ಟು ಉಪ್ಪು ಬೇಕು ಅಷ್ಟನ್ನು ಸಹ ಹಾಕ್ತೇನೆ. ಈಗ ನೋಡಿ 200 ಗ್ರಾಮ್ಸಿಗೆ ಅರ್ಧದಷ್ಟು ನೀರನ್ನು ಇಟ್ಟಿದ್ದೇನೆ. ಈಗ ಇದರ ಮುಚ್ಚಳವನ್ನು ಹಾಕಿ ಲೋ ಫ್ಲೇಮಲ್ಲಿಟ್ಟು, ಆಮೇಲೆ ಒಂದು ಹೈ ಫ್ಲೇಮಲ್ಲಿಟ್ಟು ಒಂದು 3 ವಿಸಿಲ್ ಬರಲಿ. ಫಸ್ಟಿಗೆ ಒಂದು 20 ಮಿನಿಟ್ಸ್ ಲೋ ಫ್ಲೇಮು, ಆಮೇಲೆ ಹೈ ಫ್ಲೇಮಲ್ಲಿಟ್ಟು 3 ವಿಸಿಲ್ ಬಂದರೆ ಒಳ್ಳೆ ಬೆಂದು ಮಣ್ಣಿ ಆಗಬೇಕು. ರೈಸ್ ಥರ ಇರಬಾರ್ದು, ರೈಸ್ ಥರ ಇದ್ದರೆ ಒಳ್ಳೆಯದಾಗೋದಿಲ್ಲ. ಈ ಥರ ಒಳ್ಳೆ ಚೆನ್ನಾಗಿ ಆ ರೈಸ್ ಸ್ವಲ್ಪ ಕೂಡ ಇಡೀ ಇರಬಾರ್ದು, ಎಲ್ಲ ಒಡೆದು ಹೋಗಬೇಕು. ಹಾಗಾದರೆ ಮಾತ್ರ ಇದರದ್ದು ಟೇಸ್ಟ್ ಸ್ವಲ್ಪ ಜಾಸ್ತಿ ಸಿಗ್ತದೆ. ನಿಮಗೆ ಈ ಮದುವೆ ಆದ ಫಸ್ಟಿಗೆ ಮದುಮಗಳಿಗೆ ಮದುಮಗನಿಗೆಲ್ಲ ಮಾಡ್ತಾರಲ್ವ, ಗೊತ್ತಿರ್ಬೋದು. ಆದರೆ ಗೊತ್ತಿಲ್ಲದವರಿಗೆ ನಾನು ಈ ವಿಡಿಯೋ ಮಾಡ್ತಾ ಇರೋದು. ಈಗ ರೈಸ್ ಇಲ್ಲಿ ರೆಡಿಯಾಗಿದೆ. ಈಗ ಒಂದು ಪಾತ್ರೆ ಇಟ್ಟಿದ್ದೇನೆ, ಅದಕ್ಕೆ 2 ದೊಡ್ಡ ಟೇಬಲ್ ಸ್ಪೂನಲ್ಲಿ ಶುದ್ಧ ತುಪ್ಪ ಇದೆ ಅಲ್ವಾ, ಒಳ್ಳೆ ಘಮ ಘಮ ಅಂತ ಸ್ಮೆಲ್ ಬರುವ ಶುದ್ಧ ತುಪ್ಪ, ಅದನ್ನು ಹಾಕ್ತೇನೆ. ಆಮೇಲೆ ಒಂದು ಅರ್ಧ ನೀರುಳ್ಳಿ ಏನಿದೆ, ಸಣ್ಣ ನೀರುಳ್ಳಿ, ಅದನ್ನು ಕಟ್ ಮಾಡಿ